ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಿತಾ ಆ್ಯಂಡ್ ಕೋ ಲೈಫ್. ಇವತ್ತು ಹೋಳಿ ಹುಣ್ಣಿಮೆ. ಸೊ ಬೆಳಗ್ಗೆ ನಾನು ಸ್ನಾನ ಎಲ್ಲ ಆಯಿತು. ಇವಾಗ ರಂಗೋಲಿ ಹಾಕಬೇಕು. ರಂಗೋಲಿ ಎಲ್ಲ ಹಾಕಿ ಬಂದು ಹಾಗೆ ಅಡುಗೆ ಕೆಲಸನೂ ಶುರು ಮಾಡ್ಕೋಬೇಕು. ನಾನು ಇವತ್ತು ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬೇಳೆ ಕಡುಬು. ಸೊ ಅಡುಗೆ ಕೆಲಸ ನೋಡೋಣ ಏನು ಮಾಡ್ತೀನಿ ಅಂತ ನೋಡ್ಕೊಳ್ಳಿ, ಓಕೆನಾ. ಇವತ್ತು ನಾನು ಹುಣ್ಣಿಮೆ ಆಗಿರೋದ್ರಿಂದ ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ 1 ಕಪ್ಪು
ಕಡಲೆಬೇಳೆನ ತೊಗೊಂಡು ಚೆನ್ನಾಗಿ ಇದನ್ನು ವಾಶ್ ಮಾಡಿ ಇದನ್ನು ಒಂದು 2 ವಿಸಿಲು ಸಿಟಿ ಹೊಡೆಸ್ಕೊಳ್ತೀನಿ ನಾನು. ಅದಾದಮೇಲೆ ಬೆಲ್ಲ ಸೇರಿಸ್ಕೋಬೇಕು ಇದಕ್ಕೆ. ಸೊ ಇದನ್ನು ವಾಶ್ ಮಾಡಿ ಬೇಯಿಸೋದಕ್ಕೆ ಇಡ್ತೀನಿ. ಇದನ್ನು ನಾನು ತೊಳ್ಕೊಂಡು ಬಂದೆ ಇವಾಗ. ಸೊ ತೊಳೆದ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನಾನು ಹಾಕ್ಕೊಂಡಿದ್ದೀನಿ. ಸೊ ಎಷ್ಟು ನೀರು ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಇದು ಕಟ್ಟು ಬರುತ್ತೆ. ಬೇಳೆ ಕಟ್ಟಿಂದ ನಾವು ಕಟ್ಟಿನ ಸಾರು ಅಂತ ಮಾಡ್ತೀವಿ ನಮ್ಮ ಬಿಜಾಪುರದ ಕಡೆ. ಸೊ ಅದನ್ನು ಮಾಡೋಣ ಅಂತ ನಾನು ಇದನ್ನು ಯಾವಾಗಲೂ ಬೇಳೆ ಒಬ್ಬಟ್ಟು ಮಾಡಿದಾಗ ಅಥವಾ ಕಡುಬು ಮಾಡಿದಾಗ ಈ ಥರ ಕಟ್ಟು ಬಂದಾಗ ಮಾತ್ರ ನಾವು ಸಾಂಬಾರು ಮಾಡೋಕ್ಕಾಗೋದು. ಬೇರೆ ಟೈಮಲ್ಲಿ ಬೇಕು ಅಂದರೆ ಅಷ್ಟು ಮಾಡೋಕ್ಕಾಗೋದಿಲ್ಲ. ಸೊ ಇವತ್ತು ಹೆಂಗೂ ಮಾಡ್ತಾಯಿದ್ದೀನಲ್ವ, ಕಟ್ಟಿನ ಸಾರೇ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ನಾನು ಇದನ್ನು 2 ವಿಸಿಲ್ನ ಸಿಟಿ ಹೊಡಿಸ್ತೀನಿ ಇದನ್ನು. ಸೊ ನೆಕ್ಸ್ಟ್ ಇವಾಗ ಇದೇ ನಾನು ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೆ ಅಲ್ವಾ. ಸೊ ಇದಾಗಿದೆ ಇವಾಗ. ಸೊ ನೋಡಿ ಈ ಥರ ಈ ನೀರೆಲ್ಲ ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಹಾಕಿ ನೀರನ್ನ ಬಸ್ಕೊಂಡು ಬಿಡ್ತೀನಿ, ಸೋಸ್ಕೊಂಡು ಬಿಡ್ತೀನಿ ನೀರನ್ನು. ನೋಡಿ ಈ ಥರ ಕಾಳು ಈ ಥರ ಹೊಡೆದ್ರೆ ಫುಲ್ ಪುಡಿ ಹಾಕ್ಬಿಡ್ಬೇಕು. ಆ ಥರ ಆದರೆ ಬೇಳೆ ಬೆಂದಿದೆ ಅಂತ ಅರ್ಥ. ಸೊ ನೀರು ಚೆನ್ನಾಗಿ ಬಸಿಬೇಕು ಇದು. ಆಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ಬೆಲ್ಲ ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ಬೇಯಿಸ್ಕೋಬೇಕು. ಸೊ ಇವಾಗ ಇದನ್ನು ಬೇಳೆ ಇದಕ್ಕೆ ಹಾಕ್ಕೊಂಡು ಸೊ ನೋಡಿ ಇಷ್ಟು ಬೇಳೆ ಇದು ಕಟ್ಟು ಬಂದಿದೆ, ಬೇಳೆ ಕಟ್ಟು. ಇದಕ್ಕೆ ನಾನು ಕಟ್ಟಿನ ಸಾರು ಮಾಡ್ತೀನಿ, ಓಕೆನಾ. ಸೊ ಇದಕ್ಕೆ ಇವಾಗ ಬೆಲ್ಲ ಸೇರಿಸ್ಕೋಬೇಕು. ನಿಮ್ಗೆ ಎಷ್ಟು ರುಚಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ನಿಮಗೆ ಟೇಸ್ಟ್ ಹೇಗೆ ನೋಡಿಕೊಂಡು ಹಾಕ್ಕೊಳ್ಳಿ. ಬೆಲ್ಲ ಎಲ್ಲ ಕರಗುತ್ತೆ ಇವಾಗ. ಸೊ ಇವಾಗ ಇದು ರೆಡಿ ಆಗಿದೆ. ಇವಾಗ ನಾನು ಇದನ್ನು ತೆಗೆದುಬಿಟ್ಟು ಸಾಂಬಾರನ್ನ ಒಗ್ಗರಣೆ ಹಾಕ್ಬಿಡ್ತೀನಿ. ಸೊ ಹೂರ್ಣನ ಕೆಲವೊಬ್ರು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ತಾರೆ. ನಾನೇನು ಮಾಡ್ತೀನಿ ಗೊತ್ತಾ, ಇದು ಜರಡಿ ಇದೆ, ಇದು ಹೂರ್ಣ ರುಬ್ಬೋದೇ ಇದು. ಈ ಕಡೆ ಹಿಡಿಯೋದು ಇದು 2 ಕಡೆ ಇದೆ. ಸೊ ಅದಕ್ಕೆ ಕಿತ್ತೋಗ್ಬಿಟ್ಟಿದೆ. ಸೊ ನಾನು ಈ ಥರ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದ್ರ ಮೇಲೆ ಇಟ್ಕೊಂಡು ಈ ಥರ ಸ್ವಲ್ಪ ಈ ಬೇಳೆ ಏನೋ ನಾವು ಬೆಲ್ಲ ಹಾಕಿ ಬೇಯಿಸಿ ಇಟ್ಕೊಂಡಿರ್ತೀವೋ ಇದ್ರ ಮೇಲೆ ಹಾಕಿಬಿಟ್ಟು ಒಂದು ಯಾವ್ದಾದ್ರು ಗ್ಲಾಸು ಅಥವಾ ಉದ್ದ ಏನಾದ್ರು ಬೌಲ್ ಥರ ಇರೋದನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಅರಿಬೇಕು. ಮಿಕ್ಸಿ ಜಾರಲ್ಲಿ ಹಾಕೊಂಡ್ರೆ ಆಗುತ್ತೆ, ಬಟ್ ನನಗೆ ಅದಕ್ಕಿಂತ ಇದೇ ಈಸಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಇದನ್ನೇ ಮಾಡ್ತಾಯಿದ್ದೀನಿ. ಸೊ ನೋಡಿ ನನ್ನ ಮಗ ಮಲಗಿದ್ದ, ಅದಕ್ಕೆ ನಾನು ಫಾಸ್ಟಾಗಿ ಕೆಲಸ ಮಾಡೋಣ ಅಂತ ಬಂದು ಎಲ್ಲ ಮಾಡ್ಕೊತಾ ಇದ್ದೆ ಅಡುಗೆ ಮನೇಲಿ. ಎದ್ಬಿಟ್ಟು ಬಂದುಬಿಟ್ಟಿದ್ದಾರೆ ಇವಾಗ. ಅಕ್ಕ ತಮ್ಮ ಇಬ್ಬರು ಮಲಗಿದ್ರು, ಎದ್ದಿದ್ದಾರೆ ಇವಾಗ. ಅಕ್ಕ ಎದ್ದಿಲ್ಲ ಅನಿಸುತ್ತೆ. ಅಕ್ಕ ಎದ್ಲಾ? ಅಕ್ಕ ಎದ್ದಿಲ್ಲ ಇಲ್ವಾ? ಕೂತ್ಕೋಬೇಕು ಕೆಳಗಡೆ, ಕೆಳಗಡೆ ಕೂತ್ಕೋ ಕೆಳಗಡೆ ಪಾಪು, ಕೆಳಗಡೆ ಕೂತ್ಕೋ ಕೆಳಗಡೆ. ಇವನು ಎದ್ರೆ ಅಷ್ಟೇ ಒಂದು ಕೆಲಸ ಮುಗಿತೀನಿ. ಇಷ್ಟೊಂದು ಮಾಡಿದ್ದು ಒಂದೇ, ನೆಕ್ಸ್ಟ್ ಮಾಡೋದು ಒಂದೇ ಆಗುತ್ತೆ. ಬರೀ ಅಡ್ಡ ಬರ್ತಾನ, ಕೆಲಸಗಳು ತೆಗಿಬೇಕಾಗೋದಿಲ್ಲ ಅಲ್ವಾ ಪಾಪ? ಅಡ್ಡ ಬರ್ತೀಯ ತಾನೆ ನೀನು? ಬಿಡೋದೆಲ್ಲ ಮುಟ್ಟಬಾರ್ದು. ಹಾಯ್ ಮಾಡಿ ಎಲ್ಲರಿಗೂ. ಹಾಯ್. ಉಮ್ಮ ಕೊಡು. ವೆರಿ ಗುಡ್. ನೆಕ್ಸ್ಟು ಕಡುಬು. ಸೊ ನಾನೇನು ಮಾಡ್ತೀನಿ ಅಂದರೆ, ಒಂದು ಹಿಟ್ಟಿನ ಉಂಡೆ ತೊಗೊಂಡು ದೊಡ್ಡದಾಗಿ ಚಪಾತಿ ಥರ ಲಟ್ಟಿಸ್ಕೊಂಡ್ಬಿಡ್ತೀನಿ ಫಸ್ಟು. ಸೊ ಇಲ್ಲಿ ನೋಡಿ ಈ ಒಂದು ಬಟ್ಲು ತೊಗೊಂಡಿದ್ದೀನಿ. ಇದರಿಂದ ರೌಂಡಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಅದರಲ್ಲಿ ಕಡಬನ್ನ ತುಂಬಿಟ್ಟು ಕರಿಯೋಕ್ಕೆ ಈಸಿ ಆಗುತ್ತೆ. ಸೊ ಇದು ಫಾಸ್ಟಾಗಿ ಆಗುತ್ತೆ. ಸೊ ಅದಕ್ಕೆ ನಾನು ಇದು ಮಾಡ್ತಾ ಇರೋದು. ಸೊ ನೋಡಿ ಈ ಥರ ಬಂತಲ್ವಾ. ಇವಾಗ ನಾವು ಇದರಲ್ಲಿ ನೋಡಿ ಇದರಿಂದ ಪೂರಿನೂ ಮಾಡ್ಬೋದು, ಈ ಥರ ಕಡಬನ್ನು ಮಾಡ್ಬೋದು. ನೋಡಿ ಹೀಗೆ. ಸೊ ಇವಾಗ
ಇದಕ್ಕೆ ಹೂರ್ಣನ ಸೊ ಇವಾಗ ಇದನ್ನ ಎಣ್ಣೆಗೆ ಹಾಕೋಣ. ನೆಕ್ಸ್ಟ್ ಇದನ್ನ ಎಣ್ಣೆಗೆ ಹಾಕೋಣ. ಎರಡೇ ಹಿಡಿಸುತ್ತೆ, ಎರಡೇ ಸಾಕು ಇದಕ್ಕೆ. ಇವಾಗ ಎರಡೇ ಹಿಡಿಸುತ್ತೆ, ಎರಡೇ ಸಾಕು. ಸೊ ನೋಡಿ, ಇದೇನು ತುಂಬ ಹೊತ್ತು ಫ್ರೈ ಮಾಡಬೇಕಾಗಿಲ್ಲ, ಇಷ್ಟೇ ಒಂದು 2 ನಿಮಿಷ ಅಷ್ಟೇ. ನೋಡಿ ಚೆನ್ನಾಗಿ ಬ್ರೌನ್ ಆಗಿದೆ. ಸೊ ಇವಾಗ ಇದನ್ನ ತೆಗೆದುಬಿಡೋಣ. ಮಾಡು ಬಾವು, ಹೇಗೆ ಮಾಡೋದಿದೆ ಬಾ ತೋರ್ಸ. ಬಾ ಹಾಂ ಬಾ ಹಾಂ ಬಾ ಇಲ್ಲಿ ಇಲ್ಲಿ ಮಾ ಹೇಳಪ್ಪ. ಬಾ ಹಾಂ ಹಾಂ ಹಂಗೆ ಹಾಂ. ಆಮೇಲೆ ಆಮೇಲೆ ಎಕ್ಸಸೈಸಾ ಅಂದರೆ ಏನು ಹಂಗೆ ಅಂದರೆ ಕೋ ಏನು ಕೋ ಏನು ಕೊಡಬೇಕು? ಏನು ಬೇಕು ಪಾಪ? ಏನು ಬೇಕು? ಅಯ್ಯಯ್ಯೋ ಓ ಓ ಪೆ 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 ಡಾನ್ಸ್ ಮಾಡು ಪಾಪು, ಡಾನ್ಸ್ ಮಾಡು, ಡಾನ್ಸ್ ಮಾಡು. ಹಾಂ 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 ಮಾಡು ಮಾಡು ಮಾಡು. ಹಾಂ ಹಾಂ ಅಯ್ಯೋ ಬೀಳಿಸು. ಅದನ್ನೇ ಬೀಳಿಸ್ದೆ, ಅದನ್ನೇ ಬೀಳಿಸ್ದೆ. ಬೀಳ್ತೀಯ? ಎದ್ದೇಳ, ಮೇಲೆ ಎದ್ದೇಳ, ಎದ್ದೇಳ. ಅದ್ರ ಮೇಲೆ ನಿಂತ್ಕೊಬಾರ್ದು. ಬೀಳ್ತೀಯಾ? 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 ಎಲ್ಲೋಗ್ತಾ ಎಲ್ಲೋಗ್ತಾ ಇದೀಯಾ? ಶಿಕ್ 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 ಶಿಕ್. ಬಾಕ್ ಬಾಕ್. ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನಲ್ವ ಪಾರ್ಥ. ತುಂಬ ಚೆನ್ನಾಗಿ ಆಟ ಆಡ್ತಾ ಇರ್ತಾನೆ ಇವಾಗೆಲ್ಲ. ಅವನು ಸ್ವಲ್ಪ ಎಲ್ಲ ಅರ್ಥ ಆಗ್ತಾ ಇದೆ ಅವನಿಗೆ. ಸೊ ತುಂಬ ಖುಷಿಯಾಗುತ್ತೆ ಅವ್ನು ನೋಡ್ತಾ ಇದ್ದರೆ. ಎಷ್ಟೇ ಬೇಜಾರಾಗಿದ್ರೂ ಎಲ್ಲ ಮರ್ತು ಹೋಗ್ಬಿಡುತ್ತೆ. ಸೊ ಮತ್ತು ಕಡುಬು ರೆಸಿಪಿ ಎಲ್ಲ ನೋಡಿದ್ರಲ್ಲ ಹೇಗೆ ಮಾಡಿದೆ ಅಂತ. ನೋಡ್ಕೊಳ್ಳಿ, ಹೇಗೆ ಮಾಡಿದೆ ಅಂತ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆನಾ? ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಬಾಯ್.